ಎಲ್ಲರಿಗೂ ಟೆಕ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕ್ರಿಯೇಟಿವ್ ಆಗಿ ಥಂಬ್ನೇಲನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿಕೊಡ್ತೀನಿ. ಅದಕ್ಕೆ ಮೊದಲಿಗೆ ನೀವು ಕ್ಯಾನ್ವಾ ಅಪ್ಲಿಕೇಶನ್ ಅನ್ನು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಸೊ ನಾನೀಗ ಕ್ಯಾನ್ವಾ ಅಪ್ಲಿಕೇಶನ್ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನಾನು ಕ್ಯಾನ್ವಾ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ಕ್ಲಿಕ್ ಮಾಡ್ತೀನಿ, ಈಗ ಓಪನ್ ಮಾಡ್ತೀನಿ. ಸೊ ಓಪನ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರ್ತದೆ. ಸೊ ಮೇಲೆ ನಾನು ಸರ್ಚಲ್ಲಿ ಯೂಟ್ಯೂಬ್ ಥಂಬ್ನೇಲ್ ಅಂತ ಟೈಪ್ ಮಾಡ್ತೀನಿ. ಈಗ ಟೈಪ್ ಮಾಡುವಾಗ ಈ ರೀತಿ ತುಂಬ ಥಂಬ್ನೇಲ್ ಅಂದರೆ ಕ್ರಿಯೇಟ್ ಮಾಡಿದ ಥಂಬ್ನೇಲ್ ಎಲ್ಲ ಬಂದಿರ್ತದೆ, ತುಂಬ ಇರ್ತದೆ. ಅದರಲ್ಲಿ ಕೆಲವೊಂದು ಪೇಯ್ಡ್ ಮತ್ತು ಪ್ರೋ ಅಂದರೆ ಅದೇ ಪೇಯ್ಡ್ ವರ್ಷನು. ನಿಮಗೆ ಬೇಕಂದರೆ ಹಣ ಪೇ ಮಾಡಿ ಅದನ್ನು ಯೂಸ್ ಮಾಡ್ಬೋದು. ಸೊ ನಿಮಗೆ ಫ್ರೀ ಇದರಲ್ಲಿದೆ, ತುಂಬ ಫ್ರೀ ಥಂಬ್ನೇಲ್ಸ್ ಇದೆ. ಸೊ ನೀವು ಅದನ್ನು ಸೆಲೆಕ್ಟ್ ಮಾಡಿ ನಿಮಗೆ ಬೇಕಾದ ಹಾಗೆ ಯೂಸ್ ಮಾಡ್ಬೋದು. ನಾನೀಗ ಯಾವುದಾದ್ರೂ ಒಂದು ಎಕ್ಸಾಂಪಲಿಗೆ ಥಂಬ್ನೇಲ್ ಅಂತ ತಗೊಳ್ತೀನಿ, ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ಮೇಲೆ ಎಷ್ಟು ಸ್ವಲ್ಪ ಲೋಡ್ ಆಗ್ತದೆ. ಲೋಡ್ ಆಗಿ ಆದಮೇಲೆ ನಿಮಗೆ ಥಂಬ್ನೇಲ್ ಬರ್ತದೆ. ಇಲ್ಲಿ ಫ್ರೀ ಇದ್ದರೆ ಮಾತ್ರ ಯೂಸ್ ಮಾಡಲಿಕ್ಕಾಗೋದು. ಸೊ ಇದಾದಮೇಲೆ ನೀವಿಲ್ಲಿ ಆ ಆಬ್ಜೆಕ್ಟನ್ನು ರಿಮೂವ್ ಮಾಡಬೇಕು. ನಿಮ್ಮ ಫೋಟೋ ಹಾಕಬೇಕಂದ್ರೆ ಅದಕ್ಕೆ ಕ್ಲಿಕ್ ಮಾಡಿ ಅಲ್ಲಿ ಮೇಲೆ ಡಿಲೀಟ್ ಬಟನ್ ಒತ್ತಿದರೆ ಅದು ಹೋಗ್ತದೆ. ಇಲ್ಲದ್ರೆ ಅದು ಕ್ಲಿಕ್ ಮಾಡಿ ರೀಪ್ಲೇಸ್ ಅಂತ ಕೆಳಗೆ ಬರ್ತದೆ, ಅದನ್ನು ಒತ್ತಿದ್ರು ನಿಮಗೆ ರೀಪ್ಲೇಸ್ ಮಾಡ್ಬೋದು. ಹಾಗೆ ಟೆಕ್ಸ್ಟನ್ನು ಸಹ ನಿಮಗೆ ಚೇಂಜ್ ಮಾಡ್ಬೋದು, ಅದೇ ಫಾಂಟಲ್ಲಿ ಬರ್ತದೆ. ಬೇಕಾದರೆ ಫಾಂಟನ್ನು ಚೇಂಜ್ ಮಾಡ್ಬೋದು, ಕೆಳಗೆ ಆಪ್ಷನ್ ಇದೆ. ತುಂಬ ಸೆಟ್ಟಿಂಗ್ಸ್ ಇದೆ ನೋಡಿ, ಕೆಳಗಡೆ ನೋಡಿ ತುಂಬ ಸೆಟ್ಟಿಂಗ್ಸ್ ಇದೆ. ಸೊ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ತುಂಬ ಎಲಿಮೆಂಟ್ಸ್ ನಿಮಗೆ ಆ್ಯಡ್ ಮಾಡ್ಬೋದು. ಕೆಲವೊಂದು ಎಲಿಮೆಂಟ್ಸ್ ಫ್ರೀ ಆಗಿದೆ, ಸೊ ಅದನ್ನು ಸಹ ನೀವು ಯೂಸ್ ಮಾಡ್ಕೋಬೋದು. ಇದೆಲ್ಲ ನಿಮ್ಮ ಎಡಿಟ್ ಆದಮೇಲೆ ನೀವು ಇದನ್ನು ಹೇಗೆ ಸೇವ್ ಮಾಡೋದಂದರೆ, ಮೇಲೆ ಡೌನ್ಲೋಡ್ ಬಟನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಬೋದು. ಇಲ್ಲಾಂದರೆ ಈ ಕಡೆ ಶೇರ್ ಬಟನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಬೋದು. ನಾನು ಡೌನ್ಲೋಡ್ ಸಿಂಬಲನ್ನು ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ಮೇಲೆ ಒಂದು 15 ಸೆಕೆಂಡ್ಸ್ ತಗೊಳ್ತದೆ. ಆಟೋಮೆಟಿಕ್ಕಾಗಿ ನಿಮ್ಮ ಗ್ಯಾಲರಿಗೆ ಬಂದು ಸೇವ್ ಆಗ್ತದೆ. ಸೊ ಈ ರೀತಿ ನಿಮಗೆ ಕ್ರಿಯೇಟಿವ್ ಆಗಿ ಥಂಬ್ನೇಲನ್ನು ಈ ಕ್ಯಾನ್ವಾ ಆ್ಯಪಲ್ಲಿ ಯೂಸ್ ಮಾಡ್ಬೋದು, ಅಂದರೆ ಕ್ರಿಯೇಟ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.